ಸಭಾಂಗಣದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಫಕೀರ ಲಿಂಗೇಶ್ವರ ಮಹಾಸ್ವಾಮೀಜಿಗಳು ಹಾಗೂ ಪರಮ ಪೂಜ್ಯ ಭೀಮಾನಂದ ಮಹಾಸ್ವಾಮೀಜಿಗಳ ಆಶೀರ್ವಾದವನ್ನು ಕೋರುತ್ತಾ ಸಭೆಯ ಅಧ್ಯಕ್ಷತೆ ವಹಿಸಿರುವ ನಮ್ಮೆಲ್ಲರ ಮೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಚಿವ ಸಂಪುಟದ ಸದಸ್ಯರುಗಳಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಆರ್ ಪಿ ತಿಮ್ಮಾಪುರ್ ಅವರೇ, ಪಾರ್ಲಿಮೆಂಟ್ ಸದಸ್ಯರಾದಂಥ ಗದ್ದಿಗೌಡರೇ, ಶಾಸಕ ಮಿತ್ರರಾದಂಥ ಸನ್ಮಾನ್ಯ ಹನುಮಂತ ನಿರಾಣಿ ಅವರೇ ಹಾಗೂ ಮತ್ತೊಬ್ಬರು ಹಿರಿಯರಾದಂಥ ಅಜಯ್ ಕುಮಾರ್ ಸರ್ನಾಯಕ್ ಅವರೇ, ಮತ್ತೊಬ್ಬರು ಶಾಸಕರಾದಂಥ ಪಿ ಎಚ್ ಪೂಜಾರ್ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಹಿರಿಯರೇ, ಗಣ್ಯರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರು, ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷೆ ಮಾಡೋಕ್ಕೆ ಹೋಗೋದಿಲ್ಲ. ಭಾಳಷ್ಟು ಸಮಯ ಆಗಿದೆ, ಊಟದ ಸಮಯ ಕೂಡ ಹತ್ತಿರ ಬರ್ತಾ ಇದೆ. ಆದ್ದರಿಂದ ಇವತ್ತು ನಿಜವಾಗ್ಲೂ ಅತ್ಯಂತ ಒಂದು ರೋಮಾಂಚನವಾದಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಆತ್ಮೀಯ ಸ್ನೇಹಿತರಂತಲೂ ಹೇಳ್ಬೋದು ಮತ್ತು ಹಿರಿಯರು ಅಂತಲೂ ನಾನು ಹೇಳ್ಬೋದು. ಸನ್ಮಾನ್ಯ ಎಸ್ ಆರ್ ಪಾಟೀಲ್ ಅವರು ಈ ಒಂದು ಏನು ಅದ್ಭುತ ಸಾಧನೆ ಮಾಡಿದ್ದಾರೆ, ಇದನ್ನು ನೋಡಿದಾಗ ನಿಜವಾಗ್ಲೂ ನಮಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಇವತ್ತಿನ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಬೃಹತ್ ಯೋಜನೆ, ಒಂದು ವೈದ್ಯಕೀಯ ಕಾಲೇಜು, ಆಸ್ಪತ್ರೆ, ಅದಕ್ಕೆ ಬೇಕಾಗಿರುವಂಥ ಇನ್ನೂ ಅನೇಕ ಸೌಲಭ್ಯಗಳು, ಹಾಸ್ಟೆಲ್ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇರ್ಬೋದು, ಬೇಕಾದಷ್ಟು ಒಂದು ಕಾಲೇಜನ್ನು, ಮೆಡಿಕಲ್ ಕಾಲೇಜನ್ನು ಮಾಡುವಂಥದ್ದು ಅಷ್ಟು ಸುಲಭ ಸಾಧ್ಯವಾದಂಥ ಕೆಲಸ ಅಲ್ಲ. ಅದನ್ನು ಅವರು ಈ ವಯಸ್ಸಿನಲ್ಲಿ ಏನು ಸಾಧನೆ ಮಾಡಿದ್ದಾರೆ ನೋಡಿದಾಗ ಇದು ಎಸ್ ಆರ್ ಪಾಟೀಲ್ ಅವರ ವ್ಯಕ್ತಿತ್ವ ಏನು ಅಂತ ಇವತ್ತು ಈ ಒಂದು ವಿದ್ಯಾಸಂಸ್ಥೆ, ಈ ಒಂದು ಮೆಡಿಕಲ್ ಕಾಲೇಜ್ ತೋರಿಸ್ತಾ ಇದೆ. ಅವರ ಒಂದು ಹೋರಾಟದ ಮನೋಭಾವ, ಅವರಲ್ಲಿರುವಂಥ ಛಲ ಮತ್ತು ಅವರಲ್ಲಿ ಒಂದು ಸಾಧಿಸಬೇಕು ಅಂತ ಒಂದು ಏನೋ ಒಂದು ಇಚ್ಛಾಶಕ್ತಿ ಇದೆ, ಅದು ಇವತ್ತು ಇಲ್ಲಿ ಕಾಣ್ತಾ ಇದೆ. ಯಾಕೆಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಇಲ್ಲಿದ್ದಾರೆ, ಅವರು ಕೂಡ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ವಿಶ್ವವಿದ್ಯಾನಿಲಯ ಅವರು ನಡೆಸ್ತಾ ಇದ್ದಾರೆ, ಸಿದ್ಧಾರ್ಥ ವಿಶ್ವವಿದ್ಯಾನಿಲಯ. ಸನ್ಮಾನ್ಯ ಎಸ್ ಆರ್ ಪಾಟೀಲ್ ಮಾಡಿರುವಂಥದ್ದು ಅದು ಒಂದು ರೀತಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬೇಕಾದರೂ ಸಾಧಿಸ್ಬೋದು. ನಾವೇನಾದ್ರು ನಮ್ಮ ಸಾಧನೆ ಆಗ್ತದೆ, ನಾನೊಬ್ಬ ಮಂತ್ರಿ ಆಗ್ಬೋದು, ಅಥವಾ ಉಪಮುಖ್ಯಮಂತ್ರಿ ಆಗ್ಬೋದು, ಅಥವಾ MP ಆಗ್ಬೋದು, ಏನೋ ನಮ್ಮ ರಾಜಕೀಯ ಜೀವನ ಸಾಧಿಸ್ಬೋದು, ಅಥವಾ ಬೇರೆಯವರು ಒಳ್ಳೆ ಡಾಕ್ಟರ್ ಆಗ್ಬೋದು, ಒಳ್ಳೆ ಇಂಜಿನಿಯರ್ ಆಗ್ಬೋದು, ಒಳ್ಳೆ ವಿಜ್ಞಾನಿ ಆಗ್ಬೋದು, ಏನೋ ಒಂದು ಆಗ್ಬೋದು, ಅದು ನಮ್ಮ ವೈಯಕ್ತಿಕ ಸಾಧನೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಯಾವ ಒಂದು ಸಾಧನೆ ಶಾಶ್ವತವಾಗಿ ಉಳಿಯತಕ್ಕಂಥ ಸಾಧನೆ, ಅಂದರೆ ನಾವು ಹೋದ ಮೇಲೂ ಕೂಡ ಶಾಶ್ವತವಾಗಿ ನಿರಂತರವಾಗಿ ಉಳಿಯತಕ್ಕಂಥದ್ದು, ಆ ಒಂದು ಏನು ನಾವು ಬಿಟ್ಕೊಟ್ಟು ಹೋಗ್ತೀವಿ, ಅದು ನಿಜವಾದಂಥ ದೊಡ್ಡ ಸಾಧನೆ ಅಂತ ಹೇಳಕ್ಕೆ ಬಯಸ್ತೀವಿ. ಮತ್ತು ಎಸ್ ಆರ್ ಪಾಟೀಲ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದರು. ಸುಮಾರು 5 ಬಾರಿ ಅವರು ವಿಧಾನ ಪರಿಷತ್ ಸತತವಾಗಿ 24 ವರ್ಷ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು, ಸಚಿವರಾಗಿದ್ದರು, ವಿರೋಧ ಪಕ್ಷ ನಾಯಕರಾಗಿದ್ದರು, ಮತ್ತು ಶುಗರ್ ಫ್ಯಾಕ್ಟರಿ ಎಲ್ಲ ಸ್ಥಾಪನೆ ಮಾಡಿದ್ರು, ಬೇರೆ ಬೇರೆ ಸಹಕಾರ ಸಂಸ್ಥೆಗಳ ಸ್ಥಾಪನೆ ಮಾಡಿದ್ರು. ಆದರೆ ನನಗನ್ಸುತ್ತೆ ಆ ಎಲ್ಲ ಸಾಧನೆಗಳಿಂದ ಇವತ್ತೇನು ಅವರು ಈ ಒಂದು ಮೆಡಿಕಲ್ ಕಾಲೇಜು, ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ, ಇದು ನಿಜವಾಗಲೂ ಕೂಡ ಅವರ ಒಂದು ಲೆಗಸಿ, ಇದು ಅವರ ಒಂದು ಏನು ದಾರ್ಶನಿಕವಾದಂಥ ಒಂದು ಕೊಡುಗೆಯನ್ನು ಇವತ್ತು ಅವರು ಸಮಾಜಕ್ಕೆ ಬಿಟ್ಕೊಂಡು ಹೋಗಿದ್ದಾರೆ. ಇದು ನಿಜವಾದಂಥ ಸಾಧನೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ನಾವೇನು ಬಿಟ್ಟು ಹೋಗ್ತೀವಿ, ಅದೇನು ಉಳಿಸಿ ಹೋಗ್ತೀವಿ, ಅದು ಶಾಶ್ವತವಾಗಿ ಇರುವಂಥದ್ದು. ಇಲ್ಲದೆ ಹೋದರೆ ನಮ್ಮ ಸಾಧನೆ ನಮ್ಮಲ್ಲೇ ಮುಕ್ತಾಯ ಆಗೋಗ್ತದೆ. ಅದು ಇದು ಆ ಥರದಲ್ಲ. ದೊಡ್ಡ ರಿಸ್ಕ್ ತಗೊಂಡಿದ್ದಾರೆ ಅವರು, ಇದು ಸಾಮಾನ್ಯ ಅಲ್ಲ. ಇದು ಡಾಕ್ಟರ್ ಶರಣ್ ಪ್ರಕಾಶ್ ಅವರು ಹೇಳಿದಾಗೆ ಇವತ್ತಿನ ಸಂದರ್ಭದಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ ಅದು ಸುಲಭ ಅಲ್ಲ, ಭಾಳ ಧೈರ್ಯ ಬೇಕು. ಆ ಧೈರ್ಯ ಅವರಲ್ಲಿದೆ. ಆದ್ದರಿಂದ ಅವರಿಗೆ ದೇವರು ಅವ್ರಿಗೇನು ಆಶೀರ್ವಾದ ಮಾಡಿ ಶಕ್ತಿ ಕೊಟ್ಟಿದ್ದಾರೆ, ಇವತ್ತು ಆ ಶಕ್ತಿ ಇವತ್ತು ಸಮಾಜಕ್ಕೆ ಒಳ್ಳೇದಾಗ್ತಕ್ಕಂಥದ್ದು. ಇದರ ಮುಖಾಂತರ ಈ ಭಾಗದಲ್ಲಿ
ಒಂದು ಮೆಡಿಕಲ್ ರಿಸರ್ಚ್ ಆಸ್ಪತ್ರೆ ಕಾಲೇಜ್ ಎಲ್ಲ ಬಂದಿರೋದು ಇದು ಈ ಭಾಗದಲ್ಲಿ, ಅದರಲ್ಲೂ ಕೂಡ ಒಂದು ಪ್ರಮುಖ ನಗರ ಅಂತ ಏನಲ್ಲ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ, ಇದು ಪ್ರಮುಖ ನಗರ ಅಲ್ಲ, ಎಲ್ಲೋ ಬಹಳ ದೂರದಲ್ಲಿರುವಂಥ ಒಂದು ಊರಿನಲ್ಲಿ, ಗ್ರಾಮೀಣ ಭಾಗದಲ್ಲಿ ಇದು ಮಾಡಿದಾರಲ್ಲ, ಇದು ನನಗನ್ಸುತ್ತೆ ಈ ಒಂದು ಇಡೀ ಸುತ್ತಮುತ್ತ ಈ ಪ್ರದೇಶಕ್ಕೆ ಒಂದು ದೊಡ್ಡ ಒಂದು ಅಸೆಟ್ ಅನ್ನ, ಒಂದು ಸಮಾಜಕ್ಕೆ ಒಂದು ಆಸ್ತಿಯನ್ನ ಇವತ್ತು SR ಪಾಟೀಲ್ ಅವರು ಬಿಟ್ಕೊಟ್ಟಿದ್ದಾರೆ. ದೊಡ್ಡ ಆಸ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು SR ಪಾಟೀಲ್ ಅವರಿಗೆ. ಅವರು 75 ವರ್ಷ ಇವತ್ತು ಹುಟ್ಟುಹಬ್ಬ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಒಂದು ದಿವಸ ತಾವು ಈ ಒಂದು ಸಾಧನೆ ನನಗನ್ಸುತ್ತೆ ಇದು ಇಲ್ಲಿಗೆ ಮುಕ್ತಾಯ ಅಲ್ಲ. ಇನ್ನು ಮುಂದೆ ಅವರು ಇನ್ನೂ ಬೇಕಾದಷ್ಟು ಮಾಡ್ತಾರೆ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಆ ಶಕ್ತಿ, ದೈವ ಶಕ್ತಿ ಅವರಲ್ಲಿದೆ. ಇನ್ನು ಮುಂದೆ ಹೆಚ್ಚೆಚ್ಚು ಸಾಧನೆಗಳನ್ನು ಮಾಡಲಿ. ಇದೇ ಥರ ಅವರಿಗೆ ರಾಜಕೀಯವಾಗಿ ಸ್ವಲ್ಪ ಹಿನ್ನಡೆ ಆಯಿತು. ಬಹುಶಃ ಆ ಹಿನ್ನಡೆ ಸಮಾಜಕ್ಕೆ ಒಳ್ಳೆಯದು. ಇವತ್ತು ಆ ಹಿನ್ನಡೆ ಆಗದೆ ಹೋಗಿದ್ರೆ ಎಷ್ಟೋ ಜನ ಹಿನ್ನಡೆ ಆದಾಗ ಕುಸಿತಾರೆ, ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ, ನಾನೇನಪ್ಪ ಹಿಂಗಾಗೋಯ್ತಲ್ಲ ಅಂತ. ಆದರೆ ಹೇಗೆ ಸೋಲು ಗೆಲುವಿನ ಸೋಪಾನ ಅಂತ ಹೇಳ್ತಾರೆ, ಅದೇ ಪ್ರಕಾರ ಈ ಹಿನ್ನಡೆ ಅವರ ಇನ್ನೂ ಅನೇಕ ದೊಡ್ಡ ಸಾಧನೆಗಳಿಗೆ ಒಂದು ಅವಕಾಶ ಆಗಿರುವಂಥದ್ದು. ಆದ್ದರಿಂದ ಅವರಿಗೆ ನನ್ನ ಹೃತ್ಪೂರ್ವಕ ಮತ್ತೊಮ್ಮೆ ಅಭಿನಂದನೆ. ಅವರ ಸಾಧನೆಗಳು ಇದೇ ರೀತಿ ಇಲ್ಲಿಗೆ ನಿಲ್ಲಬಾರ್ದು, ಇನ್ನೂ ಕೂಡ ಮಾಡುವಂಥ ಇನ್ನೂ ಬೇರೆ ಬೇರೆ ಇದೇ ರೀತಿ ಕೆಲಸಗಳು ಮಾಡ್ತಕ್ಕಂಥದ್ದಕ್ಕೆ ಅವರ ಪ್ರಯತ್ನಗಳು ಇರಲಿ. ನಮಗೆ ಇವತ್ತು ನನಗೆ ಕರೆಸಿ ಇಲ್ಲಿ ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಆರೋಗ್ಯ ಸಚಿವನಾಗಿದ್ದೇನೆ. ನಮ್ಮ ಉದ್ದೇಶ ನಮ್ಮ ಆರೋಗ್ಯ ವ್ಯವಸ್ಥೆ ಇನ್ನೂ ಚೆನ್ನಾಗಬೇಕು, ಇನ್ನೂ ಬೆಳಿಬೇಕು ಮತ್ತು ಸಾಮಾನ್ಯ ಜನರ, ಬಡ ಜನರ ಪರವಾಗಿ ಇನ್ನು ಹೆಚ್ಚೆಚ್ಚು ನಾವು ಅವರಿಗೆ ಸೇವೆಗಳನ್ನು ನೀಡಬೇಕು ಅಂತ ಒಂದು ಆ ರೀತಿಯಾದ ವ್ಯವಸ್ಥೆಯಲ್ಲಿ ಈ SR ಪಾಟೀಲ್ ಮೆಡಿಕಲ್ ಕಾಲೇಜು ಮತ್ತು ರಿಸರ್ಚ್ ಸೆಂಟರ್ ಏನಿದೆ ಅದು ಇನ್ನು ಹೆಚ್ಚಿನ ನಮ್ಮ ಸಾಮಾನ್ಯ ಜನರಿಗೆ, ಅದು ಈ ಒಂದು ಗ್ರಾಮೀಣ ಭಾಗದಲ್ಲಿ ಈ ಒಂದು ಸಂಸ್ಥೆ ಏನು ಬಂದಿದೆ ಆ ಒಂದು ಅದೇ ಆ ಒಂದು ದೃಷ್ಟಿಯಲ್ಲಿ ಸಾಮಾನ್ಯ ಜನರಿಗೆ ಒಂದು ಒಳ್ಳೆಯ ಸೌಲಭ್ಯವನ್ನು ಇವತ್ತು ಕಲ್ಪಿಸ್ಕೊಡ್ಬೇಕಾಗಿದೆ. ಇದರಿಂದ ನಮ್ಮ ಆರೋಗ್ಯ ವ್ಯವಸ್ಥೆಗೆ ಒಂದು ಅನುಕೂಲ ಆಗಿದೆ ಅಂತ ಮತ್ತೊಮ್ಮೆ ನಾನು ಸಂದರ್ಭದಲ್ಲಿ ಹೇಳಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ, ಅಭಿನಂದನೆ. ಒಂದು ನನ್ನನ್ನು ಕೂಡ ಇಲ್ಲಿಗೆ ಕರೆಸಿ ಇಷ್ಟೊಂದು ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸನ್ಮಾನ್ಯ SR ಪಾಟೀಲ್ ಅವರಿಗೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.